Second view, Buddhism. Gautama Buddha. Early, Gautama Buddha was the founder of Buddhism. It was born at Lumbini Garden. It was born at Lumbini Garden. Lumbini Garden now in Nepal. In 583 BCE, before Lumbini Garden. His early name was Siddhartha. Early name was Siddhartha. Siddhartha, his parent King Shuddhodana and Q Maya Devi. Early name Siddhartha. Siddhartha, parent name Shuddhodana, Sai, mother Maya Devi. In Queen Shuddhodana was the chief of Shakya, Queen and Kapila Vastu. Maya Devi died when Siddhartha was a child of 7 days. So he was brought up by his aunt Prajapati Gautami. Siddhartha was brought up in great luxury. He was married to Princess of Yashodhara. At the age of 16 years. A son was born to them who was named Rahula. According to Jataka's stories, one evening Siddhartha wandered out the place and he saw the ಗೌತಮ ಬುದ್ಧನು ನೇಪಾಳದ ಲುಂಬಿನಿ ವನದ ಈಗಿನ ಲುಂಬಿನಿ ವನದಲ್ಲಿ 583 ಲುಂಬಿನಿ ವನದಲ್ಲಿ ಜನಿಸ್ತಾನೆ. ತಂದೆ ಶುದ್ಧೋಧನ, ತಾಯಿ ಮಾಯಾ ದೇವಿ. ಇಲ್ಲಿ ಗೌತಮನ ಮೊದಲ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ, ತಾಯಿ ಮಾಯಾ ದೇವಿ. ಈ ಶಾಕ್ಯ ಗಣರಾಜ್ಯದ ಈ ಕಪಿಲ ವಸ್ತುವಿನ ಗಣರಾಜ್ಯದ ಮುಖ್ಯಸ್ಥನಾಗಿರ್ತಾನೆ ಯಾರು? ಶುದ್ಧೋಧನ. ಕಪಿಲ ವಸ್ತುವಿನ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿರ್ತದೆ ಶುದ್ಧೋಧನ. ಒಬ್ಬ ರಾಜಮನೆತನಕ್ಕೆ ಸೇರಿದಂತವನು. ಸಿದ್ಧಾರ್ಥನು ಹುಟ್ಟಿದ 7 ದಿನಕ್ಕೆ ಮಾಯಾವತಿ ಮರಣ ಹೊಂದಳೆ. ಮರಣ ಹೊಂದಿದ ನಂತರ ತನ್ನ ಮಗನಾದ ರಾಹುಲನ ಆದಿತ್ಯ ಎಂಬುದು ತನ್ನ ಚಿಕ್ಕಮ್ಮಳಾದಂಥ ಪ್ರಜಾಪತಿ ಗೌತಮಿಯ ಆರೈಕೆಯಲ್ಲಿ ಸುಖಭೋಗ ಜೀವನ, ಅರಮನೆಯಲ್ಲಿ ಲಕ್ಸರಿ ಲೈಫ್ ಲೀಡ್ ಮಾಡ್ತಕ್ಕಂಥರು ಸಿದ್ಧಾರ್ಥ. ಯಾಕಂದ್ರೆ ಜಾತಕಗಳ ಪ್ರಕಾರ, ಯಾಕಂದ್ರೆ ಒಬ್ಬ ರಾಜನ ಮಗ ಹುಟ್ಟಿದಾನಂದ್ರೆ ಏನ್ ಮಾಡ್ತಾರೆ? ಜಾತಕ ತೋರಿಸ್ತಾರೆ, ಮುಂದೆ ಯುವರಾಜನಾಗ್ತಾನ ಇಲ್ವಾ, ಏನಾಗ್ತಾನೆ ಅಂತ. ಸಿದ್ಧಾರ್ಥನ ಬಗ್ಗೆ ಜಾತಕತೆ ನೋಡಿದಾಗ ಸ್ಟೋರಿ ಹಾಗೆ ಹೇಳ್ತಾರೆ, ನಿನ್ನ ಮಗ ಒಬ್ಬ ರಾಜನಾಗೋದಿಲ್ಲ, ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದಾಗ ಆಗ ಶುದ್ಧೋಧನ ಭಾರಿ ಮನ ಅಂತಾನೆ. ಆದ್ರೆ ಅದನ್ನು ಯಾವುದೇ ರೀತಿಯಾದಂತ ಪ್ರಪಂಚದಲ್ಲಿ ಆಗು ಹೋಗುಗಳು ಜನರಿಗೆ ತಿರುಗೋದಾಗಬೇಕು, ಎಲ್ಲೂ ಬಿಡಲ್ಲ. ಅದನ್ನು ಅರಮನೆಯಲ್ಲಿ ವೈಭವದ ಜೀವನವನ್ನು ನಡೆಸೋದಕ್ಕೆ ಅಲ್ಲಿ ಪ್ಲಾನ್ ಮಾಡ್ತಾರೆ. ಅಲ್ಲಿ ಮದುವೆ ಆಗ್ತದೆ. ನನ್ನ ಯಶೋಧರ ಎಂಬ ಕನ್ಯೆಯರಿಗೆ 16 ವರ್ಷಕ್ಕೆ ಮದುವೆ ಮಾಡಿಸ್ತಾರೆ. ಯಶೋಧರ ಅಂದ್ರೆ 16 ವರ್ಷಕ್ಕೆ ಮದುವೆ ಮಾಡಿದ ಅವನಿಗೆ ರಾಹುಲ ಎಂಬ ಮಗ ಜನಿಸ್ತಾನೆ. ತಂದೆ ಮಗ, ಯಾಕಂದ್ರೆ ಒಬ್ಬ ರಾಜನ ಮಗ ಸುಖಭೋಗ ಜೀವನದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಒಮ್ಮೆ ಅಂದ್ರೆ
ಒಂದು ಹೊರಗಿನ ಪ್ರಪಂಚ ಅಂದ್ರೆ ಅರಮನೆಯಿಂದ ಹೊರಗಡೆ ನಡೆದಾಡುವಂತ ಒಂದು ವಿಹಾರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ವಿಹಾರಕ್ಕೆ ಹೋದಾಗ ನಮಗೆ 3-4 ಯೂನಿಟ್ಸ್ ಆಗ್ತದೆ, ನಡೀತದೆ. ಅದರಲ್ಲಿ ಒಬ್ಬ ವೃದ್ಧ, ಓಲ್ಡ್ ಮ್ಯಾನ್, ವೃದ್ಧ, ಸಿಕ್ ಮ್ಯಾನ್, ಒಬ್ಬ ರೋಗಿ, ಒಬ್ಬ ವೃದ್ಧ, ಇನ್ನೊಂದು ಶವದಂಗೆ ಹಾಕ್ತಾರೆ. ಈ 3 ದೃಶ್ಯಗಳು. ಇನ್ನೊಂದು ಒಬ್ಬ ಸನ್ಯಾಸಿ. ಈ 3 ವಿಷಯಗಳು ಕೂಡ ಸ್ಯಾರೋಸ್, ದುಃಖ. ಒಬ್ಬ ಓಲ್ಡ್ ಮ್ಯಾನ್, ಒಬ್ಬ ವೃದ್ಧ, ವಯಸ್ಸಾಗಿರುವಂತ ವೃದ್ಧ ದುಃಖ ಪಡ್ತಾ ಇರ್ತಾನೆ. ಸಿಕ್ ಮ್ಯಾನ್ ಒಬ್ಬ ರೋಗಿ, ಇನ್ನೊಂದು ಶವದೆ. ಈ 3 ದೃಶ್ಯಗಳು ದುಃಖದಿಂದ ಕೂಡಿರ್ತಾರೆ. ಇನ್ನೊಂದು ಸನ್ಯಾಸಿ, ಇವನಿಗೆ ಯಾವುದೇ ರೀತಿಯಂತ ಮನೆ ಮಠ ಯಾವುದೂ ಇಲ್ಲ. ಪ್ರಾಪಂಚಿಕ ಸುಖಭೋಗಗಳನ್ನೆಲ್ಲವನ್ನೂ ಕೂಡ ಆರಾಮಾಗಿರ್ತಾರೆ. ತಂದೆ ನನ್ನ ತಾಯಿ, ಹೆಂಡತಿ, ಮಕ್ಕಳು ಏನೂ ಇಲ್ಲ, ರಾಜ್ಯ ಏನೂ ಇಲ್ಲ. ಈ 3 ದೃಶ್ಯಗಳು ಪ್ರಪಂಚ ದುಃಖದಿಂದ ಕೂಡಿದೆ. ಆ ದುಃಖಕ್ಕೆ ನಾನು ಕಾರಣಗಳನ್ನು ಹುಡುಕಬೇಕು. ಈ ಪ್ರಾಪಂಚಿಕ ಸುಖಭೋಗ ಎಲ್ಲವನ್ನು ಕೂಡ ಸುರಿಯುವುದಕ್ಕೆ ಆತನು ಇಚ್ಛಿಸ್ತಾನೆ. ಅದನ್ನೇ ಮಹಾ ಪರಿತ್ಯಾಗ. ಒಂದು ಅರಮನೆಯಿಂದ ತನ್ನ ಆಲೋಚನೆ ಮಾಡಿ ದುಃಖಕ್ಕೆ ಕಾರಣವನ್ನು, ಮೂಲವನ್ನು ಹುಡುಕುವುದಕ್ಕೆ ಆಜ್ಞೆ ಮಾಡ್ತಾನೆ. ತನ್ನ ಮನೆ, ಮಠ, ರಾಜ್ಯ, ಹೆಂಡತಿ, ಮಕ್ಕಳು ಅದನ್ನೆಲ್ಲ ಕೂಡ ಏನ್ ಮಾಡ್ತಾನೆ? ಪರಿತ್ಯಾಗ, ಬಿಡೋದನ್ನೇ ಪರಿತ್ಯಾಗ ಅಂತ ಹೇಳ್ಬಿಟ್ಟು ಆತನು ಪಲಾಯನ ಆಗ್ತಾನೆ. ನಂತರ ಪಲಾಯನ ಮಾಡಿ ತನ್ನ ಆಸೆ ಮತ್ತು ದುಃಖಕ್ಕೆ ಕಾರಣಗಳನ್ನು ಹುಡುಕುತ್ತಾ ಏನ್ ಮಾಡ್ತಾನೆ? ನಿರಂತರವಾದಂತಹ ಧ್ಯಾನದಲ್ಲೇ ಮಗ್ನನಾಗ್ತಾನೆ. ಆಸೆಯಿಂದ ದೂರ ಬಿಟ್ಟು ಕೇವಲ ತಪಸ್ಸಿನಿಂದ ಮತ್ತು ಜ್ಞಾನೋದಯದಿಂದ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡ 35ನೇ ವಯಸ್ಸಿನಲ್ಲಿ ಗಯಾದ ಒಂದು ಅರಳಿ ಮರದ ಕಡೆ ಜ್ಞಾನೋದಯ ಆಗ್ತದೆ. 35ನೇ ವಯಸ್ಸಿನಲ್ಲಿ ಗಯಾ ಸಮೀಪ ಅರಳಿ ಮರದ ಕಡೆ ಜ್ಞಾನೋದಯ ಆಗ್ತದೆ. ಇದರ ನಂತರ ಅಂದಿನಿಂದ ಬುದ್ಧನೆಂದು ಹೆಸರುವಾಸಿ ಆಗ್ತಾನೆ. ಜ್ಞಾನೋದಯವಾದ ನಂತರ ಬುದ್ಧನೆಂದು ಹೆಸರುವಾಸಿ ಆಗ್ತಾನೆ. ಬುದ್ಧ ಎಂದರೆ ಆತನು ಜ್ಞಾನವನ್ನು ಪಡೆದವನಾದಂತ ತಥಾಗತ. ಬುದ್ಧನಿಗೆ ತಥಾಗತ ಅಂತ ಕರೀತಾರೆ. ಸತ್ಯವನ್ನು ಅರ್ಥವನ್ನು, ಟ್ರೂತ್ ಅನ್ನು ಅರ್ಥವನ್ನು. ಅಂದ್ರೆ ಬುದ್ಧ ಅಂದ್ರೆ ಜ್ಞಾನವನ್ನು ಹೊಂದಿದವನಂತ ಅರ್ಥ. ತಥಾಗತ ಅಂದರೆ ಆತನು ಸತ್ಯವನ್ನು, ಅರ್ಥವನ್ನು ಆತನು ಸ್ಥಾಪನೆ ಮಾಡಿದಂತ ಧರ್ಮಕ್ಕೆ ಬೌದ್ಧ ಧರ್ಮ ಅಂತ ಕರೀತಾರೆ. ಬೌದ್ಧಿಸಂ. ಆತನು ಪ್ರಾರಂಭಿಸಿದ ಧರ್ಮಕ್ಕೆ ಬೌದ್ಧ ಧರ್ಮ ಅಂತ ಕರೀತಾರೆ. ಬುದ್ಧನ ತನ್ನ ಉಳಿದ ಜೀವನವನ್ನು ಏನ್ ಮಾಡ್ತಾನೆ? ಜನರ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡ್ತಾನೆ. ಬನಾರಸ್ ಸಮೀಪ ಸಾರನಾಥನ ಜಿಂಕೆ ಮರದಲ್ಲಿ, ಡೇರ್ ಪಾರ್ಕ್, ಸಾರನಾಥ ಜಿಂಕೆ ಮರದಲ್ಲಿ ಆತನು ಪ್ರಥಮ ಪ್ರವಚನವನ್ನು ಹೇಳ್ತಾನೆ. ಅದನ್ನೇ ಧರ್ಮಚಕ್ರ ಪ್ರವಚನ. ಧರ್ಮಚಕ್ರ ತಿರುಗುವಿಕೆ. ಅಂದಿನಿಂದ ಬೌದ್ಧ ಧರ್ಮ ನಿರಂತರವಾಗಿ ಅದೇ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ಅದು ಧರ್ಮ ಚಕ್ರ. ಈತನು ತನ್ನ ಉಳಿದ ತನ್ನ ಸಿದ್ಧಾಂತದ ಬೋಧನೆಗಳನ್ನು ಬೋಧಿಸುತ್ತಾ ವ್ಯಕ್ತಿತ್ವವನ್ನು ಸಾಮಾನ್ಯ ಜನತೆ ಎಲ್ಲರೂ ಕೂಡ ಪ್ರಭಾವಿತರಾಗ್ತಾರೆ. ಆತನ ವ್ಯಕ್ತಿತ್ವ, ಸರಳತೆ ಜನರನ್ನು ಬೌದ್ಧ ಧರ್ಮಕ್ಕೆ ಸೆಳೀತದೆ. ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ತನ್ನ ಪರಿನಿರ್ವಾಣವನ್ನು ಹೊಂದುತ್ತಾನೆ. ಕುಶಿನಗರ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ತನ್ನ ಮರಣ ಹೊಂದುತ್ತಾನೆ ತನ್ನ 80ನೇ ವಯಸ್ಸಿನಲ್ಲಿ. ಎಡ್ವರ್ಡ್ ಹಾರ್ಲಾಂಡ್ ಏಷ್ಯಾದ ಬೆಳಕು ಎಂದು ಕರೆದಿದ್ದಾನೆ. ಆಸಕ್ತಿಕರ ವಿಷಯ
ಬುದ್ಧನ ಬರ್ತ್ ಆಗಿರ್ಬೋದು, ಜ್ಞಾನೋದಯ ಆಗಿದ್ದು, ಎನ್ಲೈಟ್ಮೆಂಟ್ ಆಗಿದ್ದು, ನಂತರ ಮರಣವಾಗಿದ್ದು, ಡೆತ್ ಹೊಂದಿದ್ದು ಕೂಡ ಮೂರೂ ಕೂಡ ಪೂರ್ಣಮೇ ದಿನ ಆಗಿದ್ದರಿಂದ ಈತನ ಸಂಭವಿಸಿದ ಜನ್ಮ ದಿನವನ್ನು ಬುದ್ಧ ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಆಗಿದೆ. ಅಂದರೆ ಬುದ್ಧ ಹುಟ್ಟಿದ್ದು, ಜ್ಞಾನೋದಯವಾಗಿದ್ದು ಮತ್ತು ಮರಣ ಆಗಿದ್ದು ಎಲ್ಲ ಕೂಡ ಹುಣ್ಣಿಮೆ ದಿನ. ಆದ್ರಿಂದ ಇದನ್ನೆಲ್ಲರೂ ಕೂಡ ಬುದ್ಧ ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ನಂತರ ಬುದ್ಧನ ಟೀಚಿಂಗ್ ಆಫ್ ಬುದ್ಧ. Teachings of Buddha. Buddha was purchased his following four basic principles, such as the Satya, truth, Ahimsa, non-violence, Satya, Ahimsa, Asteya, Brahmacharya, ಪವಿತ್ರತೆಯನ್ನು ಬೋಧಿಸ್ತಾನೆ. ಆರ್ಯ ಸತ್ಯಾಸ್, 4 ಆರ್ಯ ಸತ್ಯಗಳನ್ನು ಬೋಧನೆ ಮಾಡ್ತಾನೆ. 4 ಆರ್ಯ ಸತ್ಯಗಳಲ್ಲಿ ಒಂದು, ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ವಂಡರ್ಲಿ ಲೈಫ್ ಈಸ್ ಫುಲ್ ಆಫ್ ಸ್ಯಾರೋಸ್. ಅಂದ್ರೆ ಪ್ರಾಪಂಚಿಕ ಜೀವನ ಆಗಿರುವುದು ದುಃಖದಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. This is the root of case for sorrows. ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಪುನರ್ಜನ್ಮ ಕೊನೆಗಾಣಿಸಬೇಕಾದ್ರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಪುನರ್ಜನ್ಮವನ್ನು ಕೊನೆಗಾಣಿಸಬೇಕಾದ್ರೆ ಅಷ್ಟಾಂಗ ಮಾರ್ಗಗಳು. ಅಷ್ಟಾಂಗ ಮಾರ್ಗಗಳು: ರೈಟ್ ಟು ಫೈಟ್, ರೈಟ್ ಟು ಥಾಟ್, ರೈಟ್ ಸ್ಪೀಚ್, ರೈಟ್ ಟು ಕಂಡಕ್ಟ್, ರೈಟ್ ಟು ಎಫರ್ಟ್, ರೈಟ್ ಟು ಮೆಡಿಟೇಷನ್, ರೈಟ್ ಟು ಲಿವಿಂಗ್ ಗುಡ್, ರೈಟ್ ಟು ಮೈಂಡ್ಫುಲ್ನೆಸ್, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಬುದ್ಧನ ನಡತೆ ಮತ್ತು ಮಹತ್ವ ಕೊಟ್ಟಿರುವಂತಹ ಧರ್ಮಾಚರಣೆ ಮತ್ತು ಬಲಿ ಪದ್ಧತಿಗಳಿಗೆಲ್ಲ ಆತನು ಜಾತಿ ಮತ್ತು ಕ್ಯಾಸ್ಟಿಸಮ್ ಅವಾಯ್ಡ್ ಮಾಡ್ತಾನೆ. ಸಮಾನತೆಯನ್ನು ಪ್ರತಿಪಾದಿಸಿ ಅಹಿಂಸೆಗೆ ಮಹತ್ವವನ್ನು ನೀಡ್ತಾನೆ. ಅವನ ಕುರಿತು ದೇವರ ಕುರಿತು ಏನು ಕೂಡ ಹೇಳಿಲ್ಲ. ಬುದ್ಧ ತನ್ನ ಸಂಘಕ್ಕೆ ಎಲ್ಲಾ ಜಾತಿ ಸ್ತ್ರೀ ಪುರುಷರನ್ನೆಲ್ಲ ಕೂಡ ಆತನು ಸೇರಿಸಿಕೊಡ್ತಾನೆ. ನಂತರ ಬುದ್ಧನ ಬೌದ್ಧ ಧರ್ಮ ಪ್ರಚಾರ